ಭವ್ಯ ಭಾರತವನ್ನಾಳಿದ ರಾಜಮನೆತನಗಳ ಅನಾವರಣ. ಇದು ಜಗತ್ತಿಗೆ ಭಾರತೀಯ ಮಹರ್ಷಿಗಳು ನೀಡಿದ ಅದ್ಭುತ ಕಲೆ ವಿಜ್ಞಾನ. ವಿಶ್ವದ ಹೊಸ ಶಕ್ತಿ ಕೇಂದ್ರವಾಗಿ ಹೇಗಿದೆ ಗೊತ್ತಾ ಈಗ ಭಾರತದ ಯಾನ? ಇದೇ ಇವತ್ತಿನ ವಿಸ್ತಾರ ವಿಶೇಷ ಸ್ವಾತಂತ್ರ್ಯ ಶ್ರವಣ. ಭಾರತ 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಎಲ್ಲೆಲ್ಲೂ ಸಂಭ್ರಮ ಸಡಗರ ತುಂಬಿ ತುಳುಕುತ್ತಿದೆ. ಆದರೆ ಇವತ್ತಿನ ಭವ್ಯ ಭಾರತದ ಸಾಕಾರದ ಹಿಂದೆ ಈ ದೇಶವನ್ನಾಳಿದ ಈ ನಾಡಿನ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಹಲವು ರಾಜ ಪರಂಪರೆಗಳಿವೆ. ಅವುಗಳ ರೋಚಕ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ಯುವ ಬ್ರಿಗೇಡ್ ಮತ್ತು ಸೋದರಿ ನಿವೇದಿತಾ ಪ್ರತಿಷ್ಠಾನಗಳು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಬಲು ಸಂಭ್ರಮದಿಂದ ಆಚರಿಸ್ತವೆ. ಈ ಇಡೀ ಸಂಘಟನೆಗಳಿಗೆ ಅಂದರೆ ಈ ಎರಡೂ ಸಂಘಟನೆಗಳಿಗೆ ನಾವು ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಾದರೂ ಸ್ವಾತಂತ್ರ್ಯದ ಹಬ್ಬವನ್ನು ಉಳಿದು ಯಾರೂ ಆಚರಿಸದೇ ಇರೋ ರೀತಿಯಲ್ಲಿ ಆಚರಿಸ್ತೀವಿ ಅನ್ನುವಂಥ ಹೆಮ್ಮೆ ನಮಗಿದೆ. ಈ ಬಾರಿಯ ಸ್ವಾತಂತ್ರ್ಯ ಶ್ರಾವಣದ ವೈಶಿಷ್ಟ್ಯ ಏನು ಅಂತಂದರೆ ಇಲ್ಲೊಂದು ನಾವು ಪ್ರದರ್ಶನಿ ವ್ಯವಸ್ಥೆ ಮಾಡಿದ್ದೀವಿ. ಈ ಪ್ರದರ್ಶನಿಯ ಟೈಟಲ್ ಏನು ಗೊತ್ತೇನು? ಭಾರತ್ ನಾಟ್ ಇಂಡಿಯಾ ಅಂತ. ಇದು ಇಂಡಿಯಾ ಅಲ್ಲ, ಇದು ಭಾರತ ಅಂತ. ಇಂಡಿಯಾ ಅನ್ನೋದು ಆಕ್ರಮಣಕಾರಿಗಳು ಇಟ್ಟಂಥ ಹೆಸರು, ಆದರೆ ಭಾರತ ಅನ್ನೋದು ಸ್ವಂತದ ಹೆಸರು ಅನ್ನುವಂಥ ಕಲ್ಪನೆಯಿಂದ ಭಾರತ ಇದು ಅನ್ನುವಂಥ ಯೋಚನೆ ಮಾಡಿದ್ದೀವಿ. ಎಂಟ್ರೆನ್ಸ್ ಅಲ್ಲೇ ಇಲ್ಲೊಂದು ಕಲ್ಲಿನ ರಥ ಇದೆ, ಹಂಪಿಯ ಕಲ್ಲಿನ ರಥ. ಆ ಕಲ್ಲಿನ ರಥವನ್ನು ಅಂದರೆ ಇಡೀ ಪ್ರದರ್ಶನಿಯ ಉದ್ಘಾಟನೆ ಹೇಗೆ ಮಾಡಿದ್ವಿ ಅಂತಂದರೆ ಕಲ್ಲಿನ ರಥಕ್ಕೊಂದು ಭಾರತದ ಧ್ವಜವನ್ನು ಹಾಕೋ ಮೂಲಕ, ಅಂದರೆ ಕರ್ನಾಟಕದ ಕಲ್ಲಿನ ರಥ ಭಾರತದ ಕೀರ್ತಿಯನ್ನು ತಗೊಂಡು ಜಗತ್ತಿಗೆಲ್ಲ ಹೋಗುತ್ತೆ ಎನ್ನುವಂಥ ಚಿಂತನೆಯನ್ನು ಕೊಡೋ ಮೂಲಕ. ಬನ್ನಿ, ಪ್ರದರ್ಶನಿಯ ಉದ್ದಕ್ಕೂ ನಾನೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಈ ಪ್ರದರ್ಶನಿಯಲ್ಲಿ ಏನಿದೆ, ಏನೆಲ್ಲ ಸಂಗತಿಗಳಿವೆ, ಏನೆಲ್ಲವನ್ನು ನಾವು ನೋಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಭಾರತದ ಇತಿಹಾಸ ಅತ್ಯಂತ ಪ್ರಾಚೀನವಾದ್ದು. ಅನೇಕರು ಹೇಳ್ತಾರೆ, ನೀವು ಯಾವುದೇ ಇತಿಹಾಸದ ಪುಸ್ತಕವನ್ನು ತೆಕ್ಕೊಂಡ್ರು ಮೊದಲಿನ ಪುಟ ಅಲ್ಲಿ ಭಾರತ ಅಂತಲೇ ಇರಬೇಕು. ಇಲ್ಲ ಅಂತಂದರೆ ಯಾರು ಪುಸ್ತಕ ಬರೆದಿದ್ದಾರೋ ಬೇಕಂತ ಬಿಟ್ಟಿದ್ದಾರೆ, ಅಥವಾ ಮೊದಲನೇ ಪುಟ ಹರದೇ ಹೋಗಿರಬೇಕು ಅಂತ. ಅಷ್ಟು ಪ್ರಾಚೀನವಾದವ್ರು ನಾವು. ಆದರೆ ಇತಿಹಾಸದ ಕಾಲಘಟ್ಟವನ್ನೇ ತೆಗೆದುಕೊಂಡು ನೋಡೋದಾದರೆ ಮೌರ್ಯ ಸಾಮ್ರಾಜ್ಯ ಅತ್ಯಂತ ಪ್ರಮುಖವಾದ ಕಾಲಘಟ್ಟವಾಗಿ ಗುರುತಿಸಲ್ಪಡುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂಥ ಚಂದ್ರಗುಪ್ತ ಮೌರ್ಯನನ್ನು ಯಾರು ನವಿಲುಗಳನ್ನು ಸಾಕೊಂಡಿದ್ರೋ ಅಂಥ ಫ್ಯಾಮಿಲಿಯಿಂದ ಬಂದಂಥ ಚಂದ್ರಗುಪ್ತ ಮೌರ್ಯ ಅನ್ನುವಂಥ ಸಾಮಾನ್ಯ ವ್ಯಕ್ತಿನ ತಗೊಂಡು ಧನನಂದನ ಅತ್ಯಂತ ಕೊನೆಯ, ಈ ನಂದ ಸಾಮ್ರಾಜ್ಯದ ಕೊನೆಯ ವ್ಯಕ್ತಿಯಾಗಿರುವಂಥ ಧನನಂದನ ದುರಾಡಳಿತವನ್ನು ಮುಗಿಸಿ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತ ಮೌರ್ಯನನ್ನ ಪಟ್ಟದಲ್ಲಿ ಕೂರಿಸ್ತಾರೆ. ಈ ಮೌರ್ಯ ಸಾಮ್ರಾಜ್ಯ ಒಂದು ಅದ್ಭುತವಾಗಿರುವಂತಹ, ಭಾರತ ಕಂಡಂತ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಯಾಕೆ ಅಂತಂದ್ರೆ ಚಾಣಕ್ಯರು ತಮ್ಮ ನೀತಿಗಳಿಂದಲೇ ಹೇಗೊಂದು ಸಾಮ್ರಾಜ್ಯ ನಡಿಬೇಕು, ಆಡಳಿತ ವ್ಯವಸ್ಥೆ ಹೇಗಿರಬೇಕು, ಇಲ್ಲಿನ ಒಟ್ಟಾರೆ ಜನಜೀವನ ಹೇಗಿರಬೇಕು, ಟ್ಯಾಕ್ಸ್ ಸಿಸ್ಟಮ್ ಹೇಗಿರಬೇಕು ಅನ್ನೋದಕ್ಕೆ ವ್ಯವಸ್ಥಿತವಾಗಿರುವಂತ ರೂಪುರೇಷೆಯನ್ನು ಹಾಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ಚಂದ್ರಗುಪ್ತ ಅಥವಾ ಮೌರ್ಯ ಸಾಮ್ರಾಜ್ಯ ನಡೀತಾ ಇತ್ತು. ಈ ಸಾಮ್ರಾಜ್ಯದ ಹೆಚ್ಚು ಕಡಿಮೆ ಕೊನೆಯ ರಾಜ ಅಂತ ಕರಿಬಹುದಾಗಿದ್ದು ನಾವು ಅಶೋಕ ನಂತರ ಕೆಲವು ರಾಜರು ಬಂದರಾದರೂ ಅಶೋಕ ಹೆಚ್ಚು ಕಡಿಮೆ ಆ ಸಾಮ್ರಾಜ್ಯದ ಅಂತಿಮ ಚರಣಗಳಲ್ಲಿದ್ದ ಅಂತ ಹೇಳ್ಬೋದು. ಒಂದು ಅದ್ಭುತವಾಗಿರುವಂತಹ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯನಿಂದ ಆಚಾರ್ಯ ಚಾಣಕ್ಯರ ಕಾರಣದಿಂದ ನಿರ್ಮಾಣಗೊಂಡಂಥ ಸಾಮ್ರಾಜ್ಯ ಕಾಲಕ್ರಮದಲ್ಲಿ ಹೀಗೆ ನಶಿಸಿ ಹೋಯಿತು. ಆದರೆ ಭಾರತ ಕಂಡಂಥ ಒಂದು ಶ್ರೇಷ್ಠ ಸಾಮ್ರಾಜ್ಯ. ಹಾಗೆ ನಾವು ದಕ್ಷಿಣದಲ್ಲಿ ನೋಡುವಂಥ ಸಾಮ್ರಾಜ್ಯ ಚೋಳರ ಸಾಮ್ರಾಜ್ಯ. ರಾಜರಾಜ ಚೋಳ, ನಾವು ಅನೇಕ ಫಿಲ್ಮ್ಗಳಲ್ಲಿ ಕೂಡ, ಪೊನ್ನಿಯಿನ್ ಸೆಲ್ವನ್ ಅನ್ನುವಂಥ ಫಿಲ್ಮ್ ಕೂಡ ಎರಡೆರಡು ಭಾಗಗಳಲ್ಲಿ ಬಂತು. ಎಂಥ ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತಂದ್ರೆ ಇಡೀ ದಕ್ಷಿಣ ಏಷ್ಯಾ ಭಾಗಕ್ಕೆ ತಾವು ಹಡಗಿನ ಮೂಲಕ, ಸಮುದ್ರ ಮಾರ್ಗದ ಮೂಲಕ ಹೋಗಿ ಆ ಸಾಮ್ರಾಜ್ಯ ಅಲ್ಲೆಲ್ಲ ತಮ್ಮ ಸಾಮ್ರಾಜ್ಯದ ನೆಲೆಯನ್ನು ಬಿತ್ತುವಂತೆ ಮಾಡಿದವರು ಚೋಳ ಸಾಮ್ರಾಜ್ಯದವರು. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಚೋಳ ಸಾಮ್ರಾಜ್ಯದ ಆಳ್ವಿಕೆ ಹೆಚ್ಚು ಕಡಿಮೆ 300 ವರ್ಷಗಳ ಕಾಲ ಇತ್ತು. ಆದರೆ ದುರಂತ ಅಂತಂದ್ರೆ 300 ವರ್ಷಗಳ ಕಾಲ ಆಳಿದಂಥ ಒಂದು ಸಾಮ್ರಾಜ್ಯ ಹೇಳ ಹೆಸರಿಲ್ಲದಂತೆ ಅದು ನಾಮಾವಶೇಷ ಆಯಿತು ಅಂತ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ಕಲ್ಲಿನ ಅವರು ಕಟ್ಟಿದಂಥ ಕಟ್ಟಡಗಳು ಇವತ್ತಿಗೂ ಬಾಕಿ ಇವೆ. ಆದರೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇತಿಹಾಸಕಾರರ ಬಾಯಿಗಳಿಂದ ಚೋಳ ಸಾಮ್ರಾಜ್ಯ ನಿರ್ನಾಮವಾಗೋಯ್ತು ಅನ್ನೋದೇ ಬಹಳ ದುರಂತ ಸಂಗತಿ. ಇವತ್ತಿಗೂ ಚೋಳರು ಕಟ್ಟಿದಂಥ ತಂಜಾವೂರಿನ ಆ ದೇವಸ್ಥಾನ ನಮ್ಮ ಕಣ್ಣೆದುರಿಗೆ ಕಾಣುತ್ತೆ. ಇವತ್ತಿಗೂ ಚೋಳರು ಸಮುದ್ರ ಮಾರ್ಗದ ಮೂಲಕ ನಡೆಸಿದಂಥ ಜೈತ್ರ ಯಾತ್ರೆಯ ವಿವರಗಳು ಮೈ ನವಿರೇಳಿಸುವಂತೆ ಮಾಡುತ್ತೆ. ಆದರೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಮಾತ್ರ ಅವರಿಗೆ ಸ್ಥಾನ ಇಲ್ಲ ಅನ್ನೋದು ದುರಂತಕಾರಿ ಸಂಗತಿ. ಇನ್ನು ಭಾರತದ ಗೋಲ್ಡನ್ ಪೀರಿಯಡ್ ಅಂತ ನಾವೇನು ಕರಿತೀವಿ, ಅದು ಗುಪ್ತ ಸಾಮ್ರಾಜ್ಯರ ಕಾಲದ್ದಾಗಿತ್ತು. ಗುಪ್ತರ ಕಾಲದಲ್ಲಿ ಅದು ಕುಮಾರಗುಪ್ತ ಇರ್ಬೋದು, ಸ್ಕಂದಗುಪ್ತ ಇರ್ಬೋದು, ವಿಕ್ರಮಾದಿತ್ಯ ಇರ್ಬೋದು, ಇವರೆಲ್ಲರೂ ಎಂಥ
ಅದ್ಭುತವಾಗಿರುವಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟಿದ್ರು ಅಂತಂದರೆ ಇವರ ಕಾಲದಲ್ಲಿ ಏನು ಭಾರತೀಯ ಪರಂಪರೆ ಅನ್ನೋದು ನಿರ್ಮಾಣಗೊಳ್ತೋ ಅದೇ ಇವತ್ತಿಗೂ ಕೂಡ ಮುಂದುವರಿಸಲ್ಪಟ್ಟಿರೋದು. ಈ ಅವಧಿಯಲ್ಲೇ ವೈಜ್ಞಾನಿಕವಾದ ಅನ್ವೇಷಣೆಗಳು ಹೆಚ್ಚು ಕಡಿಮೆ ದೊಡ್ಡ ಮಟ್ಟದಲ್ಲಿ ನಡೆದಿದ್ದು. ನಾವು ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಧನೆ ಅಂತ ಮಾತಾಡ್ತೀವಲ್ಲ, ಅದೆಲ್ಲವೂ ಕೂಡ ಬಹುಪಾಲು ಈ ಸಂದರ್ಭದಲ್ಲೇ ಕಾಣಲಿಕ್ಕೆ ಸಿಗೋದು. ನೀವು ವರಾಹಮಿಹಿರನ ಹೆಸರು ಹೇಳಿದರೆ, ನೀವು ಭಾಸ್ಕರಾಚಾರ್ಯರ ಹೆಸರು ಹೇಳಿದರೆ, ಇವರೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲೇ ಇದ್ದಂಥವ್ರು. ನೀವು ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಕಾಳಿದಾಸನಿಂದ ಹಿಡಿದು ನೀವು ಯಾವ್ಯಾವ ಸಾಹಿತಿಗಳನ್ನ ನಾವು ಆಲೋಚನೆ ಮಾಡಬಹುದು ಅಂತ ಬಹುತೇಕರು ಇದ್ದಿದ್ದು ಇದೇ ಕಾಲಘಟ್ಟದಲ್ಲಿ. ಹೀಗಾಗಿ ಇದನ್ನು ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ. ಕೆಲವರು ಹೇಳ್ತಾರೆ ಚೆಸ್ ಕೂಡ ಇನ್ವೆಂಟ್ ಆಗಿದ್ದು ಇದೇ ಕಾಲಘಟ್ಟದಲ್ಲಿ ಅಂತ. ಹೀಗಾಗಿ ಗುಪ್ತಾ ಎಂಪೈರ್ ಏನಿದೆ ಅದು ನಮ್ಗೆ ಅತ್ಯಂತ ಹೆಮ್ಮೆ ತರುವಂತ ಕಾಲಘಟ್ಟವಾಗಿತ್ತು. ಹೀಗಾಗಿ ಈ ಪ್ರದರ್ಶನಿಯಲ್ಲಿ ಈ ಭಾಗವನ್ನ ಯೆಲ್ಲೋಯಿಶ್ ಮಾಡಿದ್ದೀವಿ. ಗೋಲ್ಡನ್ ಪೀರಿಯಡ್ ಅನ್ನೋದರ ಚಿಂತನೆಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೀವಿ. ಗುಪ್ತ ಸಾಮ್ರಾಜ್ಯ ಗೋಲ್ಡನ್ ಪೀರಿಯಡ್ ಅಂತ ಅನಿಸ್ಕೊಂಡ್ರೆ ಆನಂತರ ಭಾರತ ಡಾರ್ಕೆಸ್ಟ್ ಪೀರಿಯಡ್ಗೆ ಹೋಯಿತು. ಅದನ್ನು ನಾವು ಇಸ್ಲಾಮಿಕ್ ಆಕ್ರಮಣದ ಕಾಲಘಟ್ಟ ಅಂತ ಕರಿತೀವಿ. ಇಸ್ಲಾಮಿಕ್ ಆಕ್ರಮಣದ ಕಾಲಘಟ್ಟ ಹೇಗಿತ್ತು ಅಂತಂದರೆ, ಮೊದಲ ಬಾರಿಗೆ ಮೊಹಮ್ಮದ್ ಬಿನ್ ಕಾಸಿಂ ದಾಳಿ ಮಾಡಿದ. ಮುಲ್ತಾನಿನ ಮೇಲೆ ದಾಳಿ ಮಾಡಿ ಮೂಲ ಸ್ಥಾನವನ್ನು ಪೂರ್ತಿ ಧ್ವಂಸಗೊಳಿಸಿದ ನಂತರ ನಿಧಾನವಾಗಿ ಭಾರತ ಆಕ್ರಮಣಕ್ಕೆ ತೆರೆದುಕೊಳ್ಳುವಂತಾಯಿತು. ಮೊಹಮ್ಮದ್ ಘೋರಿ, ಮೊಹಮ್ಮದ್ ಘಜ್ನಿಯರ ಆಕ್ರಮಣಗಳು ಆಯಿತು. ಸೋಮನಾಥ ದೇವಾಲಯದಂಥ ಅನೇಕ ದೇವಾಲಯಗಳನ್ನು ಧ್ವಂಸಗೊಳಿಸಿದ್ರು. ಇಲ್ಲುದ್ದಕ್ಕೂ ನಾವು ಅದರ ಪರಿಕಲ್ಪನೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಅದು ಅತ್ಯಂತ ಕರಾಳವಾಗಿರುವಂಥ ಕಾಲಘಟ್ಟ. ಗುಪ್ತರ ಕಾಲದ ವೈಭವದ ಕಾಲವನ್ನು ನೋಡ್ಕೊಂಡು ಬಂದಂತ ಈ ಭಾರತಕ್ಕೆ ಈ ತರದ ಆಕ್ರಮಣಕಾರಿಗಳ ರಕ್ತ ಪಿಪಾಸುಗಳ ಕಾಲವನ್ನ ನೋಡಬೇಕಾದಂತ ಸ್ಥಿತಿ ಬಂತು ಅನ್ನೋದು ಅತ್ಯಂತ ದುರ್ದೈವದ ಸಂಗತಿ. ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಭಾಗದಲ್ಲಿ ನಮಗೆ ತೈಮೂರ್ ಲಂಗನ ಚಿತ್ರ ಇದೆ, ಆ ಕಡೆ ಮೊಹಮ್ಮದ್ ಖಿಲ್ಜಿಯ ಚಿತ್ರ ಇದೆ. ಆತ ಎಷ್ಟು ಕ್ರೂರಿಯಾಗಿದ್ದ ಅಂತಂದ್ರೆ ಲೂಟಿ ಮಾಡಿದ್ದಷ್ಟೇ ಅಲ್ಲದೆ ತನಗೆ ಕಂಡ ಹೆಣ್ಣು ಮಕ್ಕಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ, ದಾಸರನ್ನಾಗಿ ಕರ್ಕೊಂಡು ಹೋಗ್ಲಾಗ್ತಿತ್ತು. ತೈಮೂರ್ ಲಂಗ್ ದೆಹಲಿ ಸುಲ್ತಾನರು ಆಳ್ವಿಕೆಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ಆಕ್ರಮಣ ಮಾಡ್ತಾನೆ. ತಾನು ಆಕ್ರಮಣ ಮಾಡಿ ಗೆದ್ದ ಜಾಗದಿಂದ ಸಾವಿರಾರು ಜನ ಹಿಂದೂಗಳನ್ನ ಕರ್ಕೊಂಡು ದೆಹಲಿಗೆ ಬರಬೇಕಾದ್ರೆ 1,00,000 ಜನ ಹಿಂದೂಗಳು ಅವನಿಗೆ ದಾಸರಾಗಿದ್ರು ಅಂತ ಹೇಳ್ತಾರೆ. ಅವ್ರು ಯಾರೋ ಒಂದಷ್ಟು ಜನ ಈತ ಯುದ್ಧದಲ್ಲಿ ಸೋಲ್ತಾ ಇರೋದು ಗೊತ್ತಾದಾಗ ನಕ್ಕಿದ್ರು ಅನ್ನೋ ಕಾರಣಕ್ಕೋಸ್ಕರ 1,00,000 ಜನ ಹಿಂದೂಗಳ ಮಾರಣ ಹೋಮ ಮಾಡಿದವನು ತೈಮೂರ್ ಲಂಗ್ ಅನ್ನೋದು ಬಹಳ ದುರಂತಕಾರಿ ಸಂಗತಿ. ತಲೆಬುರುಡೆಗಳ ರಾಶಿ ಹಾಕಲಾಗಿತ್ತು ಅಂತ ಹೇಳ್ತಾರೆ. ಕೆಲವು ಇತಿಹಾಸಕಾರರು ಹೇಳ್ತಾರೆ ಈ ತೈಮೂರ್ ಲಂಗ್ ತನ್ನ ಸೈನಿಕರಿಗೆ ಹೇಳಿದಂತೆ ಒಬ್ಬೊಬ್ರು ಇಬ್ಬರು ಹಿಂದೂಗಳ ತಲೆಯನ್ನ ತಗೊಂಡು ಬರಬೇಕು ಅಂತ. ಹಾಗೆ ಇಬ್ಬರು ಹಿಂದೂಗಳು ಸಿಗದೆ ಹೋದಾಗ ತಮ್ಮ ಹೆಂಡತಿಯರ ತಲೆಯನ್ನ ಕಡದ ಉದಾಹರಣೆಯೂ ಇದೆ ಅನ್ನೋದನ್ನ ಹೇಳ್ತಾರೆ. ಅಷ್ಟು ಕ್ರೌರ್ಯ ಆ ಕಾಲಘಟ್ಟದ ಜನ ನೋಡಿದ್ದಾರೆ. ಇನ್ನು ಬಾಬರ್ನಿಂದ ಹಿಡಿದು ಔರಂಗಜೇಬನವರೆಗೆ ಆನಂತರ ಮೊಘಲರ ಆಳ್ವಿಕೆಯಲ್ಲೂ ಕೂಡ ಭಾರತ ಅತ್ಯಂತ ಕ್ರೌರ್ಯವನ್ನು ಕಂಡಿದೆ. ಇಲ್ಲಿ ಸಿಖ್ಖರ ಅನೇಕ ಗುರುಗಳ ಚಿತ್ರವನ್ನು ನಾವಿಲ್ಲಿ ಹಾಕಿದ್ದೀವಿ. ಆ ಸಿಖ್ಖರ ಗುರುಗಳನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದವರು ಈ ಮುಸ್ಲಿಂ ಆಕ್ರಮಣಕಾರರು. ಈ ಕಾಲಘಟ್ಟದಲ್ಲಿಯೇ ಈ ದೇಶದ ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಕದ್ದು ಮುಚ್ಚಿಕೊಂಡಿರಬೇಕಾದಂಥ ಸ್ಥಿತಿ ಬಂತು. ಋಷಿಯರಾಗಿದ್ದಂಥ ಹೆಣ್ಣು ಮಕ್ಕಳಿದ್ದಂಥ ಭಾರತ ಭೂಮಿಯಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯೊಳಗೆ ಕೂಡ ಹಾಕಬೇಕಾದಂಥ ಸ್ಥಿತಿ ಬಂತು. ಅದರ ದರ್ಶನವನ್ನು ಇಲ್ಲಿ ಮಾಡಲಾಗಿದೆ. ಒಂದೋ ನೀವು ಮತಾಂತರಗೊಂಡು ಅವ್ರ ಜನಾನಕ್ಕೆ ಸೇರ್ಕೊಳ್ಬೇಕು, ಇಲ್ಲ ಅಂತಂದ್ರೆ ನೀವು ನಿಮ್ಮ ಮನೆಯೊಳಗೆ ಕದ್ದು ಮುಚ್ಚಿ ಇರಬೇಕಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ರು. ಹೀಗಾಗಿ ನಾವು ಗುಪ್ತರ ಕಾಲದ ನಂತರ ಬರುವಂಥ ಆ ಜಾಗ ಏನಿದೆ ಅದಕ್ಕೊಂದು ಬ್ಲ್ಯಾಕ್ ಕರ್ಟೇನ್ ಹಾಕಿದ್ದೀವಿ. ಆ ಕರ್ಟೇನ್ ಅನ್ನ ದಾಟಿಕೊಂಡೇ ನಾವು ಬರಬೇಕು. ಯಾಕೆ ಅಂತಂದ್ರೆ ಇದೊಂದು ಬ್ಲ್ಯಾಕ್ ಪೀರಿಯಡ್, ಡಾರ್ಕ್ ಪೀರಿಯಡ್ ಆಫ್ ಇಂಡಿಯಾ ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಡಾರ್ಕ್ ಪೀರಿಯಡ್ ಇಸ್ಲಾಮಿನ ಆಕ್ರಮಣದ ನಂತರ ನಮ್ದೊಂದು ಕೇಸರಿ ಯುಗ ಶುರುವಾಯಿತು. ಹಿಂದೂ ಸಮಾಜ ಇದೆಯಲ್ಲ, ಯಾವತ್ತೂ ಸತ್ತೋದಂಥ ಸಮಾಜ ಅಲ್ಲ. ಎಷ್ಟು ನಿರಂತರ ಆಕ್ರಮಣದ ನಂತರ ಮತ್ತೊಮ್ಮೆ ಮಗದೊಮ್ಮೆ ಎದ್ದು ನಿಲ್ಲುವಂಥ ಸಮಾಜವಾಗಿದೆ. ಈ ಸಮಾಜವನ್ನು ಎದ್ದು ನಿಲ್ಲಿಸೋದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ, ನಾವು ಇಡೀ ಪ್ರದರ್ಶನಿಯಲ್ಲಿ ರೈಟ್ ಸೈಡಲ್ಲಿ ರಾಜರು ಸಾಮ್ರಾಜ್ಯಗಳನ್ನು ಹಾಕಿದರೆ ಅದರ ಎದುರು ಭಾಗದಲ್ಲಿ ಭದ್ರಮಾಣ ಭಾರತದ ಕನಸಾಗಬೇಕು. ಅದು ವಿಶ್ವಗುರುತ್ವದ ಬೇಸನ್ ನಿರ್ಮಾಣ ಮಾಡಿಕೊಡುತ್ತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ. ಭಾರತಕ್ಕೆ ಈ ತಾಕತ್ತು ಯಾಕಿದೆ ಅಂತಂದ್ರೆ, ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿದಂಥ ರಾಷ್ಟ್ರವೂ ಕೂಡ ಈ ಭಾರತವಾಗಿದೆ. ವಸುದೈವ ಕುಟುಂಬಕಂ ಅಂತ ನಾವು ಮಾತಾಡ್ತೀವಿ. ಇಡೀ ಭೂಮಂಡಲವೇ ಒಂದು ಕುಟುಂಬ ಅಂತ. ಅದಾಗಬೇಕು ಅಂತಂದ್ರೆ ಸರ್ವೇ ಭವಂತು ಸುಖಿನಃ ಅನ್ನೋ ಪ್ರಾರ್ಥನೆ ಪ್ರತಿಯೊಬ್ಬರ ಬಾಯಲ್ಲೂ ನಲಿಯುವಂತೆ ನಾವು ಮಾಡಬೇಕಾದಂಥ ಅಗತ್ಯ ಇದೆ. ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತನ್ನೇ ಆರ್ಯವನ್ನಾಗಿಸೋಣ, ಜಗತ್ತನ್ನೇ ಉತ್ತಮರನ್ನಾಗಿಸೋಣ ಅಂತ ನಾವು ಹೇಳಬೇಕಾದ್ರೆ ಹೇಗೆ ಸಾಧ್ಯ ಅಂತಂದ್ರೆ, ಜಗತ್ತೆಲ್ಲ ಅಹಿಂಸೆಯನ್ನ ಆಚರಿಸಿದಾಗ ಸಾಧ್ಯ. ಆದರೆ ಧರ್ಮ ಹಿಂಸಾ ತಥೈವಚ, ಧರ್ಮಕ್ಕಾಗಿ ಹಿಂಸೆ ಮಾಡಬೇಕಾಗಿ ಬಂದ್ರೆ, ಒಳಿತಿಗೋಸ್ಕರ ಹಿಂಸೆ ಮಾಡಬೇಕಾಗಿ ಬಂದ್ರೆ ಅದಕ್ಕೂ ಸಿದ್ಧವಾಗಬೇಕು ಅನ್ನುವಂಥ ಪರಿಕಲ್ಪನೆ ಇಲ್ಲಿದೆ. ಬಸವಣ್ಣವರು ಹೇಳಿದ್ರು, ಕಾಯಕವೇ ಕೈಲಾಸ, ವಿಶ್ವಗುರುವಿನಲ್ಲಿ ಮೈಗಳ್ಳರಿಗೆ ಸ್ಥಾನವಿಲ್ಲ. ವಿಶ್ವಗುರುವಿನಲ್ಲಿ ತಾನು ತನ್ನ ಪಾಡಿಗೆ ಎಸಿ ರೂಮ್ನಲ್ಲಿ ಕೂತ್ಕೊಂಡು ಬೇಕಾದ್ದನ್ನು ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ಸ್ಥಾನ ಇಲ್ಲ. ಆತ ಮೈ ಬಗ್ಗಿಸಿ ದುಡಿಮೆ ಮಾಡಬೇಕು ಎನ್ನುವಂಥ ಕಲ್ಪನೆಯನ್ನು ಬಸವಣ್ಣವರು ಕಟ್ಕೊಟ್ರಲ್ಲ. ಅಟ್ ದ ಸೇಮ್ ಟೈಮ್
ದೀನ ದೇವೋಭವ ದರಿದ್ರ ದೇವೋಭವ ಅನ್ನುವಂಥ ವಿವೇಕಾನಂದರ ವಾಕ್ಯವೂ ಕೂಡ ನಾವು ಆಚರಿಸುವಂತಾಗಬೇಕು. ಸತ್ಯಮೇವ ಜಯತೆ ನಮ್ಮ ಬೇಸ್ ವಾಕ್ಯ. ಆ ಬೇಸ್ ವಾಕ್ಯವನ್ನು ಬದುಕಾಗಿಸಿಕೊಂಡು ಉಸಿರಾಗಿಸಿಕೊಂಡು ಧರ್ಮವನ್ನು ಯಾರು ರಕ್ಷಿಸ್ತಾರೋ ಅವನ ಧರ್ಮವೇ ರಕ್ಷಿಸುತ್ತೆ ಎನ್ನುವಂಥ ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂಥ ಆ ಪರಿಕಲ್ಪನೆಯನ್ನು ನಾವು ಪಾಲಿಸ್ತೀವಿ ಅಂತಾದರೆ ಭಾರತ ವಿಶ್ವಗುರುವಾಗುತ್ತೆ. ಇದರ ಕಲ್ಪನೆಯನ್ನು ಕಟ್ಕೊಡ್ಬೇಕು ಅಂತಾನೆ ಬುದ್ಧನನ್ನು ಕೂರಿಸಿದ್ದೀವಿ. ಆತ ಆ ಚಿಂತನೆಯನ್ನು ಬದುಕಿದವ. ಆದರೆ ಅದರ ಕೆಳಗಿರುವಂಥ ಅಷ್ಟೂ ಚಿತ್ರಗಳೇನಿವೆ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಋಷಿ ಮತ್ತು ವಿಜ್ಞಾನ ಎರಡು ಮೇಳೈಸಿದಾಗ ನಿಜವಾದ ಭಾರತ ವಿಶ್ವಗುರುತ್ವದ ಪದವಿಯನ್ನು ಏರುತ್ತೆ ಅನ್ನೋದರಲ್ಲಿ ನಮ್ಗೆ ಯಾವ ಅನುಮಾನವೂ ಇಲ್ಲ. ಅದೇ ಕಲ್ಪನೆ. ಈಗಿರೋ ಪ್ರಶ್ನೆ, ಭಾರತವನ್ನು ವಿಶ್ವಗುರುವಾಗಿಸುವ ಸಾಮರ್ಥ್ಯವುಳ್ಳ ಆ ಒಬ್ಬ ವ್ಯಕ್ತಿ ಯಾರು ಗೊತ್ತಾ ಅನ್ನೋ ಪ್ರಶ್ನೆ. ನೀವೆಲ್ಲರೂ ಯೋಚನೆ ಮಾಡಿ, ಯಾರಿರ್ಬೋದು ಆ ವ್ಯಕ್ತಿ ಅಂತ. ಆ ವ್ಯಕ್ತಿ ಯಾರು ಅನ್ನೋದರ ಚಿತ್ರವನ್ನು ನಾವು ಅದರ ಹಿಂದೆ ಹಾಕಿದ್ದೀವಿ. ಬನ್ನಿ ನಾವೆಲ್ಲ ಆ ವ್ಯಕ್ತಿ ಯಾರು ಅನ್ನೋದನ್ನ ಹುಡ್ಕೋಣ. ನೋಡಿ, ಭಾರತವನ್ನು ಯಾರು ಕಟ್ಟಬಹುದು ಅಂತಂದರೆ ನಾವುಗಳೇ ಕಟ್ಟಬಹುದು. ಯಾರೋ ಬೇರೆಯವರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು, ನೀವು, ಪ್ರತಿಯೊಬ್ಬರೂ ಕೂಡ ಈ ಕನ್ನಡಿಯ ಎದುರಿಗೆ ನಿಂತಾಗ ಭಾರತವನ್ನು ಕಟ್ಟುವಂಥ ಶಕ್ತಿ ನಮ್ಮದ್ದು ಅನ್ನೋದು ನಮ್ಗೆ ಅರಿವಾಗುತ್ತೆ. ಆ ಪ್ರಯತ್ನಕ್ಕೋಸ್ಕರ ಇಲ್ಲಿ ಭಾರತವನ್ನು ಯಾರು ವಿಶ್ವಗುರು ಮಾಡ್ಬೋದು ಅಂತಂದರೆ ನಾನು, ನೀವು ಮಾತ್ರ ಮಾಡಬಲ್ಲೆವು. ಯಾರು ಭಾರತನ ತುಂಡು ಮಾಡಬೇಕು ಅಂತ ಹೇಳ್ತಾರೋ ಅಂಥವರಿಗೆ ಎಚ್ಚರಿಕೆಯನ್ನು ಕೊಡಬಲ್ಲಂಥ, ಭಾರತವನ್ನು ಜಾತಿ ಮತ ಪಂಥ ಭೇದಗಳನ್ನು ಮೀರಿ ನಿಲ್ಲುವಂಥ ಒಂದು ಅದ್ಭುತವಾದ ರಾಷ್ಟ್ರವಾಗಿ ಕಟ್ಟುವಂಥ, ಜಗತ್ತು ಗೌರವಿಸುವಂಥ ರಾಷ್ಟ್ರವಾಗಿ ಕಟ್ಟುವಂಥ ಸಾಮರ್ಥ್ಯ ನಮ್ಮಲ್ಲಿದೆ. ಆ ಸಾಮರ್ಥ್ಯವನ್ನು ಬಳಸಿಕೊಳ್ಳೋಣ. ನೋಡಿದ್ರಲ್ಲ ಭಾರತದ ಹಿಂದಿನ ಹಾಗೂ ಇಂದಿನ ಕಥೆಯನ್ನು. ಈ ದೇಶ ಇನ್ನಷ್ಟು ಸುಂದರವಾಗುವತ್ತ ನಮ್ಮೆಲ್ಲ ಪಾತ್ರವೂ ಮಹತ್ವದ್ದು. ನಾವೆಲ್ಲ ಆ ಪಾತ್ರವನ್ನು ನಿಭಾಯಿಸುವ ಸಂಕಲ್ಪ ತೊಡೋಣ. ಇದು ಇವತ್ತಿನ ವಿಸ್ತಾರ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.